ಯೇಸು ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಈ ದಿನದ ವಾಕ್ಯ ಭಾಗ ಯೋಹಾನ 15:1-17. ನಾವು ಕ್ರಿಸ್ತನಲ್ಲಿ ನೆಲೆಸಿದಾಗ ನಮಗೆ ದೊರಕುವ ಫಲಪ್ರದ ಜೀವನದ ಬಗ್ಗೆ ಯೇಸು ಕ್ರಿಸ್ತನ ಬೋಧನೆಯನ್ನು ಅರ್ಥ ಮಾಡಿಕೊಳ್ಳೋಣ. ಈ ವಾಕ್ಯ ಭಾಗವನ್ನು ಓದಿದಾಗ ಉದ್ಭವಿಸುವ ಮೊದಲ ಪ್ರಶ್ನೆ, ದೇವರು ಹೇಳುತ್ತಿರುವ ಈ ಫಲ ಯಾವುದು? ಫಲ ಕೊಡುವುದರ ಅರ್ಥವೇನು? ಯೋಹಾನ 15:10-12. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಅವನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೋ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೋ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಇಲ್ಲಿ ಫಲವನ್ನು ಕೊಡುವುದು ಎಂದರೆ ಕರ್ತನಾದ ಯೇಸುವಿನ ಆಜ್ಞೆಗಳನ್ನು ಪಾಲಿಸುವುದು, ವಿಶೇಷವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುವ ಆಜ್ಞೆ. ಫಲಪ್ರದ ಜೀವನದ ಬಗ್ಗೆ ಮಾತನಾಡುವಾಗ ಪರಿಗಣಿಸಬೇಕಾದ ಮೊದಲ ವಾಕ್ಯ ಭಾಗ ಗಲಾತ್ಯದವರಿಗೆ 5:22-23. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಪೌಲನು ಇಲ್ಲಿ ಆತ್ಮದ ಫಲವನ್ನು ಪಾಪ ಸ್ವಭಾವದ ಕೃತ್ಯಗಳಿಗೆ ವಿರುದ್ಧವಾಗಿ ತೋರಿಸುತ್ತಾನೆ. ಈ ಫಲಗಳು ಸ್ವಭಾವ ಮತ್ತು ಬಾಹ್ಯ ಫಲಿತಾಂಶಗಳನ್ನು ಹೊಂದಿರುವ ನಡವಳಿಕೆಗಳಾಗಿವೆ. ಫಲಗಳು ಸಹ ಕ್ರಿಯೆಗಳಾಗಿವೆ. ಎಫೆಸದವರಿಗೆ 2:10. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಫಲವು ಹೃದಯದ ಸರಿಯಾದ ದೃಷ್ಟಿಕೋನ ಮತ್ತು ಸರಿಯಾದ ಕ್ರಿಯೆ. ಇವೆಲ್ಲವೂ ಸಕಾರಾತ್ಮಕ ಆಜ್ಞೆಗಳು, ಒಬ್ಬರನ್ನೊಬ್ಬರು ಪ್ರೀತಿಸುವ ಸಕಾರಾತ್ಮಕ ಕ್ರಿಯೆ. ಕ್ರಿಸ್ತಿಯ ಜೀವನದ ಫಲವೇನು? ಪ್ರೀತಿ, ದೇವರ ಮೇಲಿನ ಪ್ರೀತಿ ಮತ್ತು ಪರಸ್ಪರ ಪ್ರೀತಿ. ಪ್ರೀತಿಯು ಸುವಾರ್ತೆ ಸೇವೆಯ ನಿಜವಾದ ಉದ್ದೇಶವನ್ನು ವ್ಯಕ್ತಪಡಿಸುತ್ತದೆ. ಈ ಫಲದಿಂದ ಯಾರಿಗೆ ಲಾಭ? ಮೊದಲನೇದಾಗಿ ದೇವರು, ಪ್ರಾಥಮಿಕವಾಗಿ ಆತನಿಗೆ ಫಲ. ನಮ್ಮ ಸುತ್ತಮುತ್ತಲಿನ ಪ್ರಪಂಚಕ್ಕೆ ಪರಿಪೂರ್ಣ ಜೀವನದಿಂದ ನಾನು ಫಲದಿಂದ ಪ್ರಯೋಜನ ಪಡೆಯುತ್ತೇನೆ. ದೇವರ ಆಜ್ಞೆಗಳನ್ನು, ವಿಶೇಷವಾಗಿ ಪ್ರೀತಿಯ ಆಜ್ಞೆಯನ್ನು ಪಾಲಿಸುವ ಮೂಲಕ ನಾವು ಫಲವನ್ನು ಕೊಡುತ್ತೇವೆ ಮತ್ತು ನಾವು ಹೆಚ್ಚಿನ ಸಂತೋಷವನ್ನು ಅನುಭವಿಸುತ್ತೇವೆ. ಎರಡನೆಯ ಪ್ರಶ್ನೆ, ಕೊಂಬೆಗಳನ್ನು ತೆಗೆದುಹಾಕುವುದು, ಮೇಲೆ ಎತ್ತುವುದು ಎಂದರೆ ಏನು? ಯೋಹಾನ 15:1-3. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ತೆಗೆದುಹಾಕುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಯೇಸು ಕರ್ತನು ದ್ರಾಕ್ಷಿ ಬಳ್ಳಿ. ಪೋಷಕಾಂಶಗಳಿಗಾಗಿ ನಾವು ಮುಟ್ಟುವ ಏಕೈಕ ಮಾರ್ಗವೆಂದರೆ ಕರ್ತನು. ಯೇಸು ಕರ್ತನನ್ನು ಹೊರತುಪಡಿಸಿ ನಾವು ಮಹತ್ತಾದ ಕಾರ್ಯವನ್ನು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಹೊಸ ಕೊಂಬೆಗಳು ಕೆಳಕ್ಕೆ ಇಳಿಯುವ ಮತ್ತು ನೆಲದ ಉದ್ದಕ್ಕೂ ಬೆಳೆಯುವ ನೈಸರ್ಗಿಕ ಪ್ರವೃತ್ತಿಯನ್ನು ಹೊಂದಿರುತ್ತವೆ. ಎಲೆಗಳು ಧೂಳಿನಲ್ಲಿ ಲೇಪಿತವಾಗಿ ಮಳೆ ಬಂದರೆ ಕೆಸರು ಮತ್ತು ಬೂಷ್ಟು ರೋಗದಿಂದ ಬರುತ್ತದೆ. ಕೊಂಬೆಯು ಅನಾರೋಗ್ಯಕ್ಕೆ ಒಳಗಾಗುತ್ತದೆ ಮತ್ತು ನಿಷ್ಪ್ರಯೋಜಕವಾಗುತ್ತದೆ ಮತ್ತು ಅವಲ್ಲಿ ಫಲ ನೀಡುವುದಿಲ್ಲ. ತೋಟಗಾರನು ಬಕೆಟ್ನಲ್ಲಿ ನೀರನ್ನು ತೆಗೆದುಕೊಂಡು ದ್ರಾಕ್ಷಿ ತೋಟದ ಮೂಲಕ ಹಾದು ಹೋಗಿ ಅಂತಹ ಕೊಂಬೆಗಳನ್ನು ಹುಡುಕುತ್ತಾನೆ. ಅವನು ಅವುಗಳನ್ನು ಮೇಲಕ್ಕೆತ್ತಿ ತೊಳೆಯುತ್ತಾನೆ. ನಂತರ ಅವನು ಅವುಗಳನ್ನು ಬಳ್ಳಿಯಾಸರೆಯ ಸುತ್ತಲೂ ಸುತ್ತುತ್ತಾನೆ ಅಥವಾ ಅವನು ಅವುಗಳನ್ನು ಮೇಲಕ್ಕೆತ್ತಿ ಕಟ್ಟುತ್ತಾನೆ. ಶೀಘ್ರದಲ್ಲೇ ಕೊಂಬೆಗಳು ಅಭಿವೃದ್ಧಿ ಹೊಂದುತ್ತವೆ. ನಮ್ಮಲ್ಲಿ ಕೆಲವರು ನಮ್ಮ ಜೀವನವು ಫಲವನ್ನೇನೂ ನೀಡುತ್ತಿಲ್ಲ ಎಂದು ಗಮನಿಸಿರಬಹುದು. ಕೆಲವರು ಜೀವನದಿಂದ ಎಷ್ಟು ಜರ್ಜರಿತರಾಗುತ್ತಾರೆ ಎಂದರೆ ಅವರು ಯಾವುದೇ ಫಲವನ್ನು ನೀಡುವುದಿಲ್ಲ. ನೀವು ಅಂತಹ ಜನರಲ್ಲಿ ಒಬ್ಬರಾಗಿದ್ದರೆ ನೀವು ಕರ್ತನು ಕೊಡುವ ಸಂತೋಷ ಅಥವಾ ಶಾಂತಿಯನ್ನು ಅನುಭವಿಸುವುದಿಲ್ಲ. ನೀವು ಸ್ವಯಂ ನಿಯಂತ್ರಣದ ಜೀವನವನ್ನು ನಡೆಸುವುದಿಲ್ಲ. ನಿಮ್ಮ ಜೀವನದಲ್ಲಿ ಪ್ರೀತಿ ಇರುವುದಿಲ್ಲ. ನಿಮ್ಮ ಜೀವನದಲ್ಲಿ ಯೇಸು ಕರ್ತನು ಈ ಫಲಗಳನ್ನು ಬಯಸುತ್ತಾನೆ ಎಂದು ನಿಮಗೆ ತಿಳಿದಿದೆ. ಆದರೆ ಅವಾವುದೂ ನಿಮ್ಮಲ್ಲಿ ಇನ್ನೂ ಇಲ್ಲದಿದ್ದಾಗ ಯೇಸು ಕರ್ತನು ನೀರನ್ನು ತೆಗೆದುಕೊಂಡು ಬರುತ್ತಾನೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಶುದ್ಧೀಕರಿಸುತ್ತಾನೆ. ಆತನು ಆ ಕೆಸರು ಮತ್ತು ಶಿಲೀಂಧ್ರಗಳನ್ನು ಅಂಟಿಕೊಂಡಿರುವ ಪ್ರಾಪಂಚಿಕ ವಸ್ತುಗಳಿಂದ ನಿಮ್ಮನ್ನು ಫಲಪ್ರದ ಜೀವನದಿಂದ ತಡೆಹಿಡಿಯುವ ವರ್ತನೆಗಳನ್ನು ಸ್ವಚ್ಛಗೊಳಿಸುತ್ತಾನೆ. ಆತನು ನಿನ್ನನ್ನು ಶುದ್ಧೀಕರಿಸುವನು. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಕೀರ್ತನೆಗಳು 119:9.
ಒಂದು ಕೊಂಬೆಯು ಫಲ ಕೊಡುವಷ್ಟು ಬಲಿಷ್ಠವಾಗಲು ವರ್ಷಗಳೇ ಬೇಕು ಎಂಬುದನ್ನು ಅರಿತುಕೊಳ್ಳಿ. ಅಂತೆಯೇ ಆಧ್ಯಾತ್ಮಿಕ ಫಲವನ್ನು ನೀಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಬಿಟ್ಟು ಕೊಡಬೇಡಿರಿ, ಹಿಡಿದುಕೊಳ್ಳಿ. ಫಿಲಿಪ್ಪಿಯವರಿಗೆ 1:6 ವಾಕ್ಯವನ್ನು. ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನೀವು ಎಲ್ಲೇ ಇದ್ದರೂ ಯೇಸು ಕರ್ತನು ನಿಮ್ಮ ಜೀವನದಲ್ಲಿ ಕೆಲಸ ಮಾಡಲು ಅನುಮತಿಸಿರಿ. ವಾಕ್ಯದ ದೆಸೆಯಿಂದ ಶುದ್ಧರಾಗುವಿರಿ. 3ನೇ ಪ್ರಶ್ನೆ, ಫಲಗಳನ್ನು ಹೊಂದಿರುವ ಕೊಂಬೆಗಳನ್ನು ಕತ್ತರಿಸುವುದರ ಶುದ್ಧಿ ಮಾಡುವ ವಿಧಾನದ ಬಗ್ಗೆ ಇದು ಏನು? ಯೋಹಾನ 15:2. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಫಲವನ್ನು ನೀಡುವ ಕೊಂಬೆಯು ಪ್ರಭು ಯೇಸುವಿನಂತೆ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿರುವ ಕ್ರೈಸ್ತನಾಗಿದ್ದಾನೆ. ಅಂತಹ ಕೊಂಬೆಗಳನ್ನೂ ಸಹ ಕತ್ತರಿಸಬೇಕಾಗಿದೆ. ನಾವು ಆಧ್ಯಾತ್ಮಿಕವಾಗಿ ಬೆಳೆದಂತೆ ನಮ್ಮ ಜೀವನದಲ್ಲಿ ಕೆಲವು ವಿಷಯಗಳು ವಾಕ್ಯಕ್ಕೆ ಅನುಸಾರವಾಗಿಲ್ಲ ಎಂದು ನಾವು ಕಂಡುಕೊಳ್ಳುತ್ತೇವೆ. ಒಳ್ಳೆಯ ವಿಷಯಗಳು ಸಹ ಆಳವಾದ ಆಧ್ಯಾತ್ಮಿಕ ಬೆಳವಣಿಗೆಗೆ ಸ್ಥಳಾವಕಾಶವನ್ನು ನೀಡಬೇಕಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಮಾಡುವ ಸೇವಾ ಕಾರ್ಯ ಏನಾದರೂ ಇದೆಯೇ? ಆದರೆ ಅದು ಕಡಿಮೆಯೇ ಆಗುತ್ತಿರುವ ಫಲಿತಾಂಶಗಳನ್ನು ನೀಡುತ್ತಿದೆಯೇ? ಬಹುಶಃ ನಿಮ್ಮ ಜೀವನದಿಂದ ಅದನ್ನು ಕತ್ತರಿಸುವ ಸಮಯವಾಗಿದೆ. ಹಾಗೆ ಮಾಡುವುದರಿಂದ ನೀವು ಹೆಚ್ಚು ಲಾಭದಾಯಕ ಸೇವಾ ಕಾರ್ಯಗಳಲ್ಲಿ ನಿಮ್ಮ ಶಕ್ತಿಯನ್ನು ಕೇಂದ್ರೀಕರಿಸಬಹುದು. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ಆತನಾದರೋ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಇಬ್ರಿಯರಿಗೆ 12:6-11 ದೇವರ ಹೊಡೆತಕ್ಕೆ ಶರಣಾಗುವುದು ಕಷ್ಟಕರವಾಗಿರಬಹುದು, ಆದರೆ ಅದನ್ನು ಮಾಡಬೇಕಾದ ಸಂದರ್ಭಗಳಿವೆ. ನಾವು ಇಲ್ಲಿ ಮಾಡುವ ಪ್ರತಿಯೊಂದು ಆರಾಧನೆ, ಸಾಕ್ಷಿ, ಅಧ್ಯಯನ, ಕರಪತ್ರ ಹಂಚಿಕೆ, ಸೇವಾಕಾರಿ ಎಲ್ಲವೂ ನೀವು ಪ್ರಸ್ತುತ ಹೊಂದುವುದಕ್ಕಿಂತ ಹೆಚ್ಚಿನ ಫಲವನ್ನು ನೀಡಲು ನಿಮಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಕೆಲವು ಫಲವನ್ನು ಕೊಡುತ್ತಿದ್ದಾರೆ, ಆದರೆ ಇನ್ನೂ ಹೆಚ್ಚಿನದನ್ನು ಹೊಂದಬಹುದು. ನಿಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತಿರುವ ಜೀವನದ ಕ್ಷೇತ್ರಗಳನ್ನು, ಬೌದ್ಧಿಕ ಹೆಮ್ಮೆ, ಬಿಟ್ಟು ಬಿಡಲು ಸಾಧ್ಯವಾಗದ ಹಳೆಯ ದ್ವೇಷ, ನಮ್ಮ ತಪ್ಪುಗಳಿಗಿಂತ ಇತರ ತಪ್ಪುಗಳನ್ನು ನೋಡುವ ಪ್ರವೃತ್ತಿ ಇತ್ಯಾದಿ, ಇವೆಲ್ಲವುಗಳನ್ನು ಯೇಸು ಕರ್ತನು ಗುರುತಿಸುತ್ತಾನೆ ಮತ್ತು ಅವುಗಳನ್ನು ತೆಗೆದುಹಾಕುವ ಕಾರ್ಯವನ್ನು ಪ್ರಾರಂಭಿಸುತ್ತಾನೆ. ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುವ ವಿಷಯಗಳನ್ನು ತೊಡೆದು ಹಾಕಲು ಯೇಸು ಕರ್ತನೊಂದಿಗೆ ಸಹಕರಿಸಿರಿ. ಹಾಗೆ ಮಾಡಿದಾಗ ನೀವು ಮತ್ತು ನಿಮ್ಮನ್ನು ಪ್ರೀತಿಸುವವರು ನೀವು ಊಹಿಸದೆ ಇರುವಂತಹ ಹೇರಳವಾದ ಫಲವನ್ನು ಆನಂದಿಸುವಿರಿ. ಆ ಸುಗ್ಗಿಯ ಸಂತೋಷದ ಬಗ್ಗೆ ನೀವು ಆಲೋಚಿಸಿರಿ. ನಾನು ಹೆಚ್ಚು ಫಲವನ್ನು ತಂದಾಗ ತಂದೆಯನ್ನು ಮಹಿಮೆ ಪಡಿಸಲಾಗುತ್ತದೆ. ಈ ಫಲಪ್ರದ ಜೀವನ ಹೇಗೆ ಸಾಧ್ಯ? ಕ್ರಿಸ್ತನಲ್ಲಿ ನೆಲೆಸುವ ಮೂಲಕ. ಕ್ರೈಸ್ತನು ತನ್ನ ಕರ್ತನಾದ ಯೇಸು ಕ್ರಿಸ್ತನ ಜೊತೆ ಅನನ್ಯ ಸಂಬಂಧವನ್ನು ಹೊಂದಿದ್ದಾನೆ. ನಾನು ಕ್ರಿಸ್ತನಲ್ಲಿ ಏಕೆ ನೆಲೆಸಬೇಕು? ಯೋಹಾನ 15:5-8 ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಕೊಂಬೆಯ ಸಂಪನ್ಮೂಲಗಳೆಲ್ಲವೂ ದ್ರಾಕ್ಷೆ ಬಳ್ಳಿಯಲ್ಲಿದೆ. ಬಳ್ಳಿಯನ್ನು ಹೊರತುಪಡಿಸಿ ಕೊಂಬೆಗೆ ಯಾವುದೇ ಸಾಮರ್ಥ್ಯವಿಲ್ಲ. ಅದು ತಾನಾಗಿಯೇ ಫಲ ಕೊಡಲಾರದು. ಬಳ್ಳಿಯಿಂದ ಕತ್ತರಿಸಿ ಹಾಕಿದಾಗ ಅದು ಒಣಗಿ ಸಾಯುತ್ತದೆ. ನನ್ನನ್ನು ಬಿಟ್ಟು ನೀವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಕರ್ತನು ಹೇಳುತ್ತಿದ್ದಾನೆ. ನಾನು ಕರ್ತನಲ್ಲಿ ನೆಲೆಗೊಂಡಿದ್ದರೆ ನಾನು ಕಾರ್ಯವಿಧಾನಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನನ್ನ ಸಂಪನ್ಮೂಲಗಳು ಸಾಕು ಎಂದು ನನಗೆ ತಿಳಿದಿದೆ. ದೈನಂದಿನ ನಡಿಗೆಯಲ್ಲಿ ನಾವು ಕರ್ತನೊಂದಿಗೆ ನಿಕಟವಾದ ಸಂಬಂಧದಲ್ಲಿ ಉಳಿಯಬೇಕು. ಒಂದು ಕೊಂಬೆಯು ಬಳ್ಳಿಯಲ್ಲಿ ತನ್ನ ಎಲ್ಲ ಜೀವನ ಮತ್ತು ಪೋಷಣೆಯನ್ನು ಬಳ್ಳಿಯಿಂದ ಸೆಳೆಯುತ್ತದೆ. ನಾನು ಕ್ರಿಸ್ತನಲ್ಲಿ ಹೇಗೆ ನೆಲೆಸಬಲ್ಲೆ? ಯೋಹಾನ 15:10-11 ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ.
ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯೇಸು ಕರ್ತನು ನಮ್ಮ ಪರಿಪೂರ್ಣ ಉದಾಹರಣೆಯಾಗಿದ್ದಾನೆ. ಆತನು ಮಾಡಿದ ಎಲ್ಲ ಕಾರ್ಯಗಳು ದೇವರ ಚಿತ್ತಕ್ಕನುಸಾರವಾಗಿ ವಿಧೇಯನಾಗಿ ಮಾಡಿದನು. ತನ್ನ ಶಿಷ್ಯರು ತನ್ನ ಮೇಲೆ ಅವಲಂಬಿಸುವುದರಿಂದ ದೊರಕುವ ಆನಂದವನ್ನು ಹೊಂದಬೇಕೆಂದು ಆತನು ಬಯಸುತ್ತಾನೆ. ನಾವು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುವ ಮೂಲಕ ಕ್ರಿಸ್ತನಲ್ಲಿ ನೆಲೆಗೊಂಡಿರುತ್ತೇವೆ. ಆತನ ವಾಕ್ಯವನ್ನು ಓದುವುದು ಮತ್ತು ಪಾಲಿಸುವುದು, ಆತನ ಜನರೊಂದಿಗೆ ಅನ್ಯೋನ್ಯತೆಯನ್ನು ಆನಂದಿಸುವುದು ಮತ್ತು ಕರ್ತನೊಂದಿಗಿನ ನಮ್ಮ ಒಕ್ಕೂಟದ ಬಗ್ಗೆ ನಿರಂತರವಾಗಿ ಜಾಗೃತರಾಗಿರುವುದು. ನಾವು ಹಾಗೆ ಮಾಡುವಾಗ ಕರ್ತನು ನಮಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಒದಗಿಸುತ್ತಾನೆ. ವಿಶ್ವಾಸಿಗಳು ಕ್ರಿಸ್ತನಂತಹ ಫಲವನ್ನು ಹೊಂದುವ ಏಕೈಕ ಮಾರ್ಗವೆಂದರೆ ಕ್ಷಣ ಕ್ಷಣಕ್ಕೂ ಕ್ರಿಸ್ತನೊಂದಿಗೆ ಸಂಪರ್ಕದಲ್ಲಿರುವುದು. ಕ್ರಿಸ್ತನಲ್ಲಿ ನೆಲೆಸುವುದು ಯಶಸ್ವಿ ಪ್ರಾರ್ಥನಾ ಜೀವನದ ರಹಸ್ಯವಾಗಿದೆ. ನಾವು ಕರ್ತನಿಗೆ ಹತ್ತಿರವಾದಷ್ಟು ಆತನ ಆಲೋಚನೆಗಳನ್ನು ಆತನಂತೆ ಯೋಚಿಸಲು ಕಲಿಯುತ್ತೇವೆ. ಆತನ ವಾಕ್ಯದ ಮೂಲಕ ನಾವು ಆತನನ್ನು ಹೆಚ್ಚು ತಿಳಿದುಕೊಳ್ಳುತ್ತೇವೆ. ಆತನ ಚಿತ್ತವನ್ನು ನಾವು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತೇವೆ. ದೇವರ ಮಕ್ಕಳು ಜಗತ್ತಿಗೆ ಕ್ರಿಸ್ತನ ಹೋಲಿಕೆಯನ್ನು ಪ್ರದರ್ಶಿಸುವಂತೆ ನಾವು ನಿಜವಾದ ಶಿಷ್ಯರು ಎಂದು ಇತರರು ನೋಡಬಹುದು. ಆಗ ದೇವರು ಮಹಿಮೆ ಹೊಂದುತ್ತಾನೆ. ಕ್ರಿಸ್ತನಲ್ಲಿ ನೆಲೆಸುವುದರ ಫಲಿತಾಂಶವೇನು? ಯೋಹಾನ 15:16. ನೀವು ನನ್ನನ್ನು ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಕ್ರಿಸ್ತನಲ್ಲಿ ನೆಲೆಸುವುದರಿಂದ ನಮಗೆ ದೊರಕುವ ಫಲಿತಾಂಶ ಫಲಪ್ರದ ಜೀವನ, ಪ್ರಾರ್ಥನಾಪೂರ್ಣ ಜೀವನ, ಸಂತೋಷದಾಯಕ ಜೀವನ. ಕ್ರಿಸ್ತನಲ್ಲಿ ನೆಲೆಗೊಂಡು ಫಲಪ್ರದ, ಪ್ರಾರ್ಥನಾಪೂರ್ಣ ಮತ್ತು ಸಂತೋಷದಾಯಕ ಕ್ರಿಸ್ತಿಯ ಜೀವನವನ್ನು ಹೊಂದಲು ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. As a peace and joy divine, who are one with Christ, when like branches in the vine, we abide in Christ. As a living grafted shoot, nourished from a hidden root, we may bear all holy fruit through the love of Christ. Love of Christ, love of Christ. Clusters grew on every branch through the love of Christ. Now we live and walk by faith through the love of Christ. We can triumph over death, one in life with Christ. Rooted, settled, knowing more, depth and heights of love explore.